ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 26ನೇ ಕಂತಿನ ಹಣ ಬಿಡುಗಡೆಗೆ ಕ್ಷಣಗಣನೆ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎರಡೂ ಕಂತಿನ ಹಣ ಒಟ್ಟಿಗೆ 4,000ನ ನಾನು ಆಲ್ರೆಡಿ ಬಿಡುಗಡೆ ಮಾಡಾಗಿದ್ದೆ. ಕ್ಲಿಯರೆನ್ಸು ಕೂಡ ಆಗಿದೆ. ನಮ್ಮ ಇಲಾಖೆಯಿಂದನೂ ಡಿಬಿಟಿಗೂ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರೆ. ಸೊ ಹಂಗಾಗಿ ಯಾವ ಸಮಯದಲ್ಲಿ ಬೇಕಾದರೂ 26ನೇ ಕಂತಿನ ಹಣ ಜಮಾ ಆಗ್ಬೋದು. ಇವತ್ತು ಸಂಜೆ ಆದರೂ ಆಗ್ಬೋದು ಅಥವಾ ಮಧ್ಯಾಹ್ನ ಆದರೂ ಆಗ್ಬೋದು. ಎನಿ ಟೈಮ್ ಯಾವಾಗ ಬೇಕಿದ್ರು ಕೂಡ ಆಗ್ಬೋದು. ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂಡ್ ಇಷ್ಟೇ ಅಲ್ಲ, 25ನೇ ಕಂತಿನ ಹಣ ಕೂಡ ನಮ್ಗೆ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಯಾಕೆ ಬಂದಿಲ್ಲ, ಯಾಕೆ ಇಷ್ಟು ಲೇಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ 25ನೇ ಕಂತಿನ ಹಣ ಇದುವರೆಗೂ ಎಷ್ಟು ಜನ ಫಲಾನುಭವಿಗಳ ಖಾತೆಗೆ ಜಮಾ ಆಗಿದೆ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಅಲ್ಲ, ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣದ ಬಗ್ಗೆ ಈ ನಿನ್ನೆ ಮತ್ತೆ ಸದನದಲ್ಲಿ ಚರ್ಚೆ ಆಗಿದೆ. ಈ ಹಿಂದೆ ಸದನದಲ್ಲಿ ಚರ್ಚೆ ಆದಾಗ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಸೊ ಮತ್ತೆ ಇಷ್ಟು ದಿನ ಆದರೂ ಕೂಡ ಮಾಡಿಲ್ಲಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನಿನ್ನೆ ಪ್ರಶ್ನೆ ಮಾಡಿದ್ದಾರೆ. ಸೊ ಅಲ್ಲಿ ಮತ್ತೆ ಚರ್ಚೆ ಆಗಿದೆ. ಹಾಗಾದರೆ ಯಾವಾಗ ಬಿಡುಗಡೆ ಮಾಡ್ತಾರೆ, ಅತಿ ಶೀಘ್ರದಲ್ಲಿ ಅದನ್ನು ಕೂಡ ಬಿಡುಗಡೆ ಮಾಡ್ತಾರಾ ಏನು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ ಅಷ್ಟೇ ಅಲ್ಲ, ಅನ್ನಭಾಗ್ಯ ಯೋಜನಾ ಅಂದರೆ ಜನವರಿ ತಿಂಗಳಲ್ಲಿ ಅನ್ನಭಾಗ್ಯ ಯೋಜನಾ ಹಣ ಏನು ಕೊಟ್ಟಿಲ್ಲ ಅದ್ರ ಬಗ್ಗೆನೂ ಕೂಡ ನಿನ್ನೆ ಮತ್ತೆ ಚರ್ಚೆ ಆಗಿದೆ. ಹಾಗಾದರೆ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ, ಅನ್ನಭಾಗ್ಯ ಪೆಂಡಿಂಗ್ ಹಣ ಎಲ್ಲಾನು ಕೂಡ ಒಟ್ಟಿಗೆ ರಿಲೀಸ್ ಮಾಡ್ತಾರಾ ಏನು, ಸರ್ಕಾರದ ಬಳಿ ಹಣ ಇದೆಯಾ ಇಲ್ವೋ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅದೆಲ್ಲದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ. 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಹತ್ತಿರದಲ್ಲಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟು ತುಂಬ ಇಂಪಾರ್ಟೆಂಟು. ಸೊ ಹಾಗಾಗಿ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದರೆ ತುಂಬಾ ಖುಷಿ ಆಗುತ್ತೆ. ಸೊ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ 25ನೇ ಕಂತಿನ ಹಣದ ಬಗ್ಗೆ ತಿಳ್ಕೊಂಡ್ಬಿಡೋಣ. 25ನೇ ಕಂತಿನ ಹಣ ಆಲ್ಮೋಸ್ಟ್ ಒಂದು 80% ಅಷ್ಟು ಜನಗಳಿಗಂತೂ ಜಮಾ ಆಗಿದೆ. 80%ವರೆಗೂ ಅಂದರೆ ಕಂಪ್ಲೀಟಾಗಿ 80% ಆಗಿಲ್ಲ, ಒಂದು 70ಇಂದ 80%ವರೆಗೂ, ಒಂದು 75%, 76, 77 ಸೊ ಈ ರೀತಿ ಅಷ್ಟು ಜನರಿಗಂತೂ ಜಮಾ ಆಗಿದೆ. ಪ್ರತಿದಿನವೂ ಕೂಡ ಬರ್ತಾ ಇದೆ. ಸೊ ಒಂದೇ ಸರಿ ಬಂದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಎಲ್ರಿಗೂ ಕೂಡ ಗೊತ್ತಿದೆ, ತುಂಬ ಹಂತ ಹಂತವಾಗಿ ಬರುತ್ತೆ. ಒಂದೇ ಸರಿ ಎಲ್ರಿಗೂ ಕೂಡ ಬರಲ್ಲ. ಈಗ ಇವತ್ತು ಬಿಡುಗಡೆ ಆಯಿತು ಅಂತಂದರೆ ಎಲ್ರಿಗೂ ಕೂಡ ಬರೋ ಅಷ್ಟರಲ್ಲಿ ಕೆಲವೊಂದೊಂದು ಕಂತು ತಿಂಗಳಾನ್ಗಟ್ಟಲೆ ಕೂಡ ಟೈಮನ್ನು ತಗೊಳುತ್ತೆ. ಸೊ ಹಾಗಾಗಿ ಈ ಕಂತು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ತುಂಬ ಲೇಟ್ ಆಯಿತು. ಬಟ್ ಅದಾದಮೇಲೆ ಏನು ಒಂದು ಸರಿ ಬಿಡುಗಡೆ ಮಾಡಿದ್ರಲ್ಲ ಇನ್ನೊಂದು ಸರಿ, ಸೊ ಅವಾಗ ತುಂಬ ಸ್ಪೀಡಾಗಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದಾದಮೇಲೆ ಬಿಡುಗಡೆ ಆದಾಗಿಂದ ಇಲ್ಲಿವರೆಗೂ ಕೂಡ ಪ್ರತಿದಿನವೂ ಕೂಡ ಸ್ವಲ್ಪ ಸ್ವಲ್ಪ ಜನಕ್ಕೆ ಬರ್ತಾ ಇದೆ. ಬಟ್ ತುಂಬ ಸ್ಪೀಡಾಗಿ ಬರ್ತಾ ಇಲ್ಲ, ಒಂದು ಲೆವೆಲಿಗೆ ಬರ್ತಾ ಇದೆ. ಸೊ ನೆನ್ನೆನೂ ಕೂಡ ಸಾಕಷ್ಟು ಜನರಿಗೆ ಬಂದಿದೆ. ಇವತ್ತು ಕೂಡ ಬೆಳಗ್ಗೆಯಿಂದ ಬರ್ತಾ ಇದೆ. ಎಲ್ರಿಗೂ ಕೂಡ ಬರುತ್ತೆ. ಇನ್ನೊಂದು 3-4 ದಿನದಷ್ಟರಲ್ಲಿ ಮೇ ಬಿ ಒಂದು 80%ಗಿಂತ ಹೆಚ್ಚು ಜನರಿಗಂತೂ ಜಮಾ ಆಗೇ ಆಗುತ್ತೆ. ನೀವು ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ತುಂಬ ಜನ ನಮಗೆ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟನ್ನು ಮಾಡ್ತಾ ಇರ್ತಾರೆ. ಸೊ ಖಂಡಿತವಾಗ್ಲೂ ಬರುತ್ತೆ. ಇವಾಗ ಏನಾದರೂ ಇನ್ ಕೇಸ್ ಬರಲಿಲ್ಲ, ಸ್ಟಾಪ್ ಆಯ್ತು ಅಂದರೂ ಕೂಡ 26ನೇ ಕಂತಿನ ಹಣ ಕೂಡ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗುತ್ತೆ. ಸೊ 26 ಬಿಡುಗಡೆ ಆದ ತಕ್ಷಣ ನಿಮ್ಗೆ 25 ಕೂಡ ಬರುತ್ತೆ, 26 ಕೂಡ ಬರುತ್ತೆ. ಅಲ್ಲಿವರೆಗೂ ಕೂಡ ನೀವು ಕಾಯಬೇಕಾಗುತ್ತೆ. ಇನ್ನು 26ನೇ ಕಂತಿನ ಹಣದ ಬಗ್ಗೆ ನೋಡೋದಾದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೇ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ನಾನು ಆಲ್ರೆಡಿ 2 ಕಂತಿನ ಹಣ 4,000 ಕೂಡ ಬಿಡುಗಡೆ ಮಾಡಿ ಆಗಿದೆ. ಕ್ಲಿಯರೆನ್ಸು ಕೂಡ ಆಗಿದೆ. ನಮ್ಮ ಇಲಾಖೆಯಿಂದ ನಾವು ಡಿಬಿಟಿಗೂ ಕೂಡ ಹಣನ ಕೊಟ್ಟಿದ್ದೀವಿ. ಬಿಡುಗಡೆ ಆಗಿದೆ, ಬಂದೇ ಬರುತ್ತೆ, ಅತಿ ಶೀಘ್ರದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಕಳೆದ 3-4 ದಿನದ ಹಿಂದೆನೇ ತಿಳಿಸಿದ್ರು. ಸೊ ಅವ್ರು ತಿಳಿಸೋಕೆ ಒಂದು 2-3 ದಿನ ಹಿಂದೆನೇ ಮೇ ಬಿ ಕ್ಲಿಯರೆನ್ಸ್ ಮಾಡಿರ್ತಾರೆ. ಸೊ ಹಾಗಾಗಿ ಯಾವ ಕ್ಷಣದಲ್ಲಿ ಬೇಕಿದ್ರೂ ಕೂಡ 26ನೇ ಕಂತಿನ ಹಣ ಜಮಾ ಆಗ್ಬೋದು. ಇಲ್ಲಿ ಒಟ್ಟಿಗೆ ಮಾಡ್ಬೋದಿತ್ತು. 2 ಕಂತಿನ ಹಣನ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಟ್ಟಿದ್ರು. ಬಟ್ ಆದರೂ ಅವರು 1 ಕಂತನ್ನ ಮಾತ್ರ ಯಾಕೆ ಮಾಡಿದ್ರು ಅಂತಂದರೆ ಒಟ್ಟೊಟ್ಟಿಗೆ 2 ಕಂತನ್ನ ರಿಲೀಸ್ ಮಾಡ್ಸೋಕ್ಕಾಗಲ್ವಂತೆ. ಅಂದರೆ ಟೆಕ್ನಿಕಲ್ ಇಶ್ಯೂಸ್ ಆಗುತ್ತೆ, ಸರಿಯಾಗಿ ಹಣ ಹೋಗೋದಿಲ್ಲ, ಸೊ ತಾಂತ್ರಿಕ ದೋಷ ಈ ರೀತಿ ಎಲ್ಲ ಆಗುತ್ತೆ. ಅಂದರೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಅಮೌಂಟ್ ಅಲ್ವಾ. ಸೊ ಹಾಗಾಗಿ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು 1 ಕಂತನ್ನ ಬಿಡುಗಡೆ ಮಾಡಿ ಒಂದು ವಾರ 15 ದಿನ ಆದಮೇಲೆ ಇನ್ನೊಂದು ಕಂತನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಸೊ ಹಾಗೆ ಈಗ 25 ಅಂತೂ ಆಲ್ಮೋಸ್ಟ್ ಒಂದು 80% ಜನರಿಗಂತೂ ಬಂದಿದೆ. ಸೊ ಇನ್ನು 26ನೇ ಕಂತಿನ ಹಣ ಹೇಳ್ದಂಗೆ ಎನಿ ಟೈಮು ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ 26ನೇ ಕಂತಿನ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗ್ಬೋದು. ನಾನು ಇವತ್ತು ವಿಡಿಯೋ ಮಾಡಿದ್ದೀನಿ ಅಂತಂದರೆ ಇವತ್ತು ಮಧ್ಯಾಹ್ನನೇ ಆಗ್ಬೋದು, ಅಥವಾ ಈಗಲೇ ಆಗ್ಬೋದು, ಸಂಜೆ ಆಗ್ಬೋದು, ಯಾವಾಗ ಬೇಕಿದ್ರೂ ಕೂಡ ಆಗ್ಬೋದು. ಇನ್ನೊಂದು 2-3 ದಿನದಲ್ಲಂತೂ ಖಂಡಿತವಾಗ್ಲೂ 26ನೇ ಕಂತಿನ ಹಣ ಜಮಾ ಪ್ರಾರಂಭ ಆಗುತ್ತೆ. ಯಾಕಂದರೆ ಆಲ್ರೆಡಿ ಹಣ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರಲ್ವ. ಸೊ ಹಾಗಾಗಿ ಬಂದೇ ಬರುತ್ತೆ. ಇನ್ನೊಂದು 3-4 ದಿನ ಅಥವಾ ಈ ವಾರ ಮುಗಿಯೋದ್ರೊಳಗಂತೂ ಖಂಡಿತವಾಗ್ಲೂ ಬರುತ್ತೆ. ನಾ ಹೇಳ್ದಂಗೆ ಇವತ್ತು ಸಂಜೆನೇ ಬರ್ಬೋದು, ಮಧ್ಯಾಹ್ನನೇ ಬರ್ಬೋದು. ಸೊ ಹಾಗಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ಯಾರೆಲ್ಲ 25ನೇ ಕಂತಿನ ಹಣನ ಪಡ್ಕೊಂಡಿದ್ದೀರಾ, ಅವ್ರಿಗೆ ಏನಾದರೂ 26ನೇ ಕಂತಿನ ಹಣ ಬಂತು ಅಂತಂದರೆ ಪ್ಲೀಸ್ ಕಮೆಂಟನ್ನು ಮಾಡಿ. ಹೇಳ್ದಂಗೆ ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ 26ನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಪ್ರಾರಂಭ ಆಗುತ್ತೆ.
ಓಕೆನಾ. ಇದು ಒಂದು ರೀತಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ತಿಂಗಳಲ್ಲಿ 26 ಕೂಡ ಕೊಟ್ಟರು ಅಂತಂದರೆ, ಇನ್ನೊಂದು ಕಂತು ಏನಾದರೂ ಕೊಟ್ಟರು ಅಂತಂದರೆ ಅವರಿಗೆ ಸರ್ಕಾರದಿಂದ ಹೊರೆ ಕಡಿಮೆ ಆಗುತ್ತೆ ಸರ್ಕಾರಕ್ಕೆ ಅಂತಲೇ ಹೇಳ್ಬೋದು. ಈಗ ಅದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಎಷ್ಟು ಕಂತು ಬ್ಯಾಲೆನ್ಸ್ ಇದೆ, ಅವ್ರ ಕಡೆಯಿಂದ ಎಷ್ಟು ಕಂತು ಬ್ಯಾಲೆನ್ಸ್ ಇದೆ ಅದೆಲ್ಲನೂ ಕೂಡ ಕ್ಲಿಯರಾಗಿ ತಿಳಿಸಿದ್ದಾರೆ. ಸೊ ಇವಾಗ ಟೋಟಲ್ 5 ಕಂತು ಪೆಂಡಿಂಗ್ ಇತ್ತು. ಅದರಲ್ಲಿ 2 ಕಂತನ್ನ ಕೊಟ್ಟಿದ್ದೀನಿ. ಇನ್ನೂ 3 ಕಂತಿದೆ ಅಷ್ಟೇ. ಅದು ನನ್ನ ಕಡೆಯಿಂದ 1 ಕಂತಿದೆ. ಹಣಕಾಸು ಇಲಾಖೆಯವರು ಇನ್ನು 2 ಕಂತನ್ನ ಬಿಡುಗಡೆ ಮಾಡಬೇಕು. ಅದ್ರ ಬಗ್ಗೆ ಅವರೇ ಉತ್ತರ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಇವಾಗ ಅವ್ರ ಪ್ರಕಾರ ಡಿಸೆಂಬರ್ದು ಮಾತ್ರನೇ ಕೊಡಬೇಕು. ಹಾಗೆ ಜನವರಿನೂ ಕೂಡ ಇವಾಗ ಆ್ಯಡ್ ಆಗಿದೆ. ಸೊ ಟೋಟಲ್ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕಡೆಯಿಂದ 2 ಕಂತು, ಇವಾಗ ಹಣಕಾಸು ಇಲಾಖೆಯಿಂದ 2 ಕಂತು, ಟೋಟಲ್ ಇನ್ನೂ 4 ಕಂತಿನ ಹಣನ ಕೊಡಬೇಕು. ಸೊ ನೋಡೋಣ, ಕೊಡ್ತಾರೆ, 100% ಕೊಟ್ಟೇ ಕೊಡ್ತಾರೆ. ಇಷ್ಟು ಹಣನೇ ಕೊಟ್ಟಿದ್ದಾರೆ, 4 ಕಂತಿನ ಕೊಡಲ್ವಾ. ಸೊ ಇವಾಗ ಮತ್ತೆ ನಿನ್ನೆ ಸದನದಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣದ ಬಗ್ಗೆ ಚರ್ಚೆನೆ ಮಾಡಿದ್ದಾರೆ. ಸೊ ಇವಾಗ ಚಳಿಗಾಲ ಅಧಿವೇಶನದಲ್ಲಿ ಚರ್ಚೆ ಮಾಡಿದ್ವಿ, ಆವಾಗ ಅತಿ ಶೀಘ್ರದಲ್ಲಿ ಕೊಟ್ಬಿಡ್ತೀವಿ, ಆದಷ್ಟು ಬೇಗ ಕೊಟ್ಬಿಡ್ತೀವಿ ಅಂತ ತಿಳಿಸಿದ್ದೆ. ಇವಾಗ ಮತ್ತೆ ಎರಡನೇ ಅಧಿವೇಶನ ನಡೀತಾ ಇದೆ. ಇದುವರೆಗೂ ಇನ್ನೂ ಕೊಟ್ಟಿಲ್ವಲ್ಲ, ಎಲ್ಲೋಯ್ತು 5,000 ಕೋಟಿ ದುಡ್ಡು ಅಂತ ಹೇಳ್ಬಿಟ್ಟು ಮತ್ತೆ ನಿನ್ನೆ ಆರ್ ಅಶೋಕ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಸೊ ಅದಕ್ಕೆ ಡಿ.ಕೆ. ಶಿವಕುಮಾರ್ ಸರ್ ಅವರು ಹೇಳಿದ್ದಾರೆ, ಇನ್ನು ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿಲ್ಲ, ಪಾಪ ಅವ್ರು ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು. ಇವಾಗ ಹಣಕಾಸು ಇಲಾಖೆಯಲ್ಲಿ ದುಡ್ಡು ಎಲ್ಲೋಯ್ತು, ಅಷ್ಟು ದೊಡ್ಡ ಅಮೌಂಟ್ ಎಲ್ಲೋಯ್ತು, ಸರ್ಕಾರದ ಬಳಿ ಹಣ ಇಲ್ಲ ಅಂತ ಒಪ್ಕೊಳ್ಳಿ, ಸರ್ಕಾರ ದಿವಾಳಿ ಆಗಿದೆ ಅಂತಂದರೆ ನಿಮಗೆ ಸಿಟ್ಟು ಬರುತ್ತೆ, ಮತ್ತು ಹಣ ಎಲ್ಲೋಯ್ತು, ಇಷ್ಟೊಂದು ದೊಡ್ಡ ಅಮೌಂಟ್ಗಳು ಎಲ್ಲೋಯ್ತು ಅಂತ ಹೇಳ್ಬಿಟ್ಟು ನೆನ್ನೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಅತಿ ಶೀಘ್ರದಲ್ಲಿ ಕೊಟ್ಬಿಡ್ತೀವಿ ಅಂತ ತಿಳಿಸಿದ್ರಿ, ಇನ್ನೂ ಕೊಡಲಿಲ್ವಲ್ಲ, ಎಷ್ಟು ತಿಂಗಳಾಯಿತು ಇನ್ನೂ ಕೊಡಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಚರ್ಚೆನ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ವಿರೋಧ ಪಕ್ಷದವರು ತುಂಬ ಚರ್ಚೆ ಮಾಡಿ ಹೇಳ್ತಾನೆ ಇದ್ದಾರೆ, ಯಾವಾಗ ಕೊಡ್ತೀರಾ, ಯಾಕೆ ಕೊಟ್ಟಿಲ್ಲ, ಸರ್ಕಾರದ ಬಳಿ ಹಣ ಇಲ್ಲ ಅಂತ ಒಪ್ಕೊಳ್ಳಿ, ಸರ್ಕಾರ ದಿವಾಳಿ ಆಗಿದೆ ಅಂತ ಒಪ್ಕೊಳ್ಳಿ ಅಂತ ಹೇಳ್ಬಿಟ್ಟು ಟೀಕೆ ಟಿಪ್ಪಣಿಗಳನ್ನ ಖಂಡಿತವಾಗ್ಲೂ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು. ಬಟ್ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ಕೊಡ್ತೀವಿ ಅಂತಲೇ ತಿಳಿಸಿರುವಂಥದ್ದು. ಅಂದರೆ ಆ ಹಣ ಬಿಡುಗಡೆ ಆಗಿಲ್ಲ, ಬಿಡುಗಡೆ ಮಾಡ್ತೀನಿ, ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಅದು ಕೂಡ ಯಾವಾಗ ಬೇಕಿದ್ರೂ ಕೂಡ ಬಿಡುಗಡೆ ಆಗ್ಬೋದು, ಅಲ್ಲಿವರೆಗೂ ಕಾಯ್ದು ನೋಡೋಣ. ಮತ್ತೆ ಅವರು ಇವ್ರು ಕೊಡೋವರೆಗೂ ಬಿಡೋದಿಲ್ಲ, ಹಾಗೆ ಆಗಿದೆ. ನೋಡೋಣ ಯಾವಾಗ ಕೊಡ್ತಾರೆ ಏನು ಅಂತ ಹೇಳ್ಬಿಟ್ಟು. ಒಟ್ನಲ್ಲಿ ಕೊಟ್ಟೇ ಕೊಡ್ತಾರೆ ಅನ್ನೋ ಒಂದು ಭರವಸೆ ಅಂತೂ ಇದೆ. ಯಾಕಂದರೆ ಇಷ್ಟು ಕಂತುಗಳನ್ನೇ ಕೊಟ್ಟಿದ್ದಾರೆ, ಆ 2 ಕಂತನ್ನ ಕೊಡಲ್ವಾ, ಕೊಡ್ತಾರೆ, ಕೊಡೋವರೆಗೂ ಕೂಡ ನಾವು ತಾಳ್ಮೆಯಿಂದ ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ. ಇನ್ನು ಈ ಹಣ ಇಷ್ಟೇ ಅಲ್ಲ, ಜನವರಿ ತಿಂಗಳ ಉಚಿತ ಅಕ್ಕಿ ಹಣ ಏನು ಪೆಂಡಿಂಗ್ ಇತ್ತು ನೋಡಿ, ಅದನ್ನು ಕೊಟ್ಟೇ ಇರಲಿಲ್ಲ, ಸುಮ್ಮನೆ ಆಗಿಬಿಟ್ಟಿದ್ರು. ಜನಗಳು ಏನು ಜಾಸ್ತಿ ಪ್ರಶ್ನೆ ಮಾಡಿ ಕೇಳಲಿಲ್ಲ, ಯಾಕಂತಂದರೆ ಅದೇನು ಗೃಹಲಕ್ಷ್ಮಿ ಯೋಜನಾ ಹಣ ಥರ ದೊಡ್ಡ ಅಮೌಂಟ್ ಅಲ್ಲ. ಅಂತಂದರೆ ಕೆಲವೊಬ್ಬೊಬ್ಬರಿಗೆ 300 ರೂಪಾಯಿ ಬರ್ತಾಯಿತ್ತು, 400 ರೂಪಾಯಿ ಬರ್ತಾಯಿತ್ತು, 500 ರೂಪಾಯಿ ಬರ್ತಾಯಿತ್ತು. ಸೊ ಅದು ಕಡಿಮೆ ಅಮೌಂಟ್ ಬರ್ತದಲ್ಲ. ಸೊ ಹಂಗಾಗಿ ಯಾರು ಕೂಡ ಅಷ್ಟಾಗಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಅದರಲ್ಲೂ 1 ತಿಂಗಳದ್ದು ಮಾತ್ರನೇ ಕೊಡಬೇಕಾಗಿತ್ತು. ಗೃಹಲಕ್ಷ್ಮಿ ಯೋಜನಾ ಥರ ಏನು 3-4 ತಿಂಗಳು 4-5 ತಿಂಗಳು ಪೆಂಡಿಂಗ್ ಏನಿರಲಿಲ್ಲ, 1 ತಿಂಗಳದ್ದು ಮಾತ್ರನೇ ಪೆಂಡಿಂಗ್ ಇದ್ದಿದ್ದರಿಂದ ಅಷ್ಟಾಗಿ ಜನನೂ ಕೂಡ ಪ್ರಶ್ನೆ ಮಾಡಲಿಲ್ಲ, ಜನನೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ಸೊ ಇವಾಗ ವಿರೋಧ ಪಕ್ಷದವರು ಮತ್ತೆ ಅದನ್ನು ಕೂಡ ವಿಚಾರಿಸಿ ಅದ್ರ ಬಗ್ಗೆನೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ಅನ್ನಭಾಗ್ಯ ಯೋಜನಾ ಜನವರಿ ತಿಂಗಳ ಹಣ 657 ಕೋಟಿ ಹಣ, ಆ ಹಣನೂ ಕೂಡ ಎಲ್ಲೋಯ್ತು, ಆ ಹಣ ಕೂಡ ಯಾಕೆ ಬಿಡುಗಡೆ ಮಾಡಿಲ್ಲ ಅಂತ ಕೇಳಿದಾಗ ಕೆ.ಎಚ್. ಮುನಿಯಪ್ಪ ಸರ್ ಅವರು ಒಪ್ಕೊಂಡಿದ್ದಾರೆ, ಇಲ್ಲ ನಮ್ಮ ಕಡೆಯಿಂದ ತಪ್ಪಾಗಿದೆ, ಕೊಟ್ಟಿಲ್ಲ, ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು. ಸೊ ಇವಾಗ ಎರಡೂ ಹಣನೂ ಇಷ್ಟೊಂದು, ಅದು 5,000 ಕೋಟಿ, ಇದು 657 ಕೋಟಿ, ದುಡ್ಡು ಎಲ್ಲೋಯ್ತು, ಯಾರ ಮನೆಗೆ ಹೋಯ್ತು, ಏನಾಯಿತು, ಸರ್ಕಾರದ ಬಳಿ ಹಣ ಇಲ್ಲ, ದಿವಾಳಿ ಆಗೋಗಿದೆ. ಸೊ ಈ ರೀತಿ ಎಲ್ಲ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ಉತ್ತರ ಕೊಡಬೇಕು ಅಂತಂದರೆ ಕಾಂಗ್ರೆಸ್ ಸರ್ಕಾರ ಏನು ಮಾಡಬೇಕು ಅಂತಂದರೆ ಪಟ್ ಅಂತ ಹಣನ ಬಿಡುಗಡೆ ಮಾಡಬೇಕಾಗುತ್ತೆ. ಸೊ ಮಾಡ್ತಾನೆ ಅನ್ನೋ ಭರವಸೆ ಇದೆ. ಯಾಕಂದರೆ ಹೇಳ್ದಂಗೆ ಇಷ್ಟೆಲ್ಲ ಕೊಟ್ಟಿದ್ದಾರೆ ಅಂದಮೇಲೆ ಅದು 1 ತಿಂಗಳದು ಅನ್ನಭಾಗ್ಯ ಯೋಜನಾ ಕೊಡೋದೇ ಥರ ಕೊಡ್ತಾರೆ, ಇನ್ನು 2 ತಿಂಗಳು ಗೃಹಲಕ್ಷ್ಮಿ ಯೋಜನಾ ಹಣನೂ ಕೂಡ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾರೆ. ಬಟ್ ತುಂಬ ಲೇಟ್ ಆಗುತ್ತೆ, ಅದು ಬಿಟ್ಟರೆ ಹಣ ಅಂತೂ ಕೊಟ್ಟೇ ಕೊಡ್ತಾರೆ ಅನ್ನೋ ಭರವಸೆ ಇದೆ, ಕಾಯ್ದು ನೋಡೋಣ. ಸೊ ಟೋಟಲ್ 26ನೇ ಕಂತಿನ ಹಣ ಕೂಡ ಯಾವಾಗ ಬೇಕಿದ್ರೂ ಕೂಡ, ಯಾವ ಸಮಯದಲ್ಲಿ ಬೇಕಿದ್ರೂ ಕೂಡ ಬಿಡುಗಡೆ ಆಗ್ಬೋದು. ಮೇ ಬಿ ಇವತ್ತು ಆಗ್ಬೋದು ಅಥವಾ ನಾಳೆ ಆಗ್ಬೋದು, ವೆಯ್ಟ್ ಮಾಡಿ ನೋಡೋಣ. ಹೇಳ್ದಂಗೆ ಏನಾದರೂ ಬಿಡುಗಡೆ ಆಯಿತು, ಖಾತೆಗಳಿಗೆ ಜಮಾ ಪ್ರಾರಂಭ ಆಯಿತು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಬಿಡುಗಡೆ ಆದ ತಕ್ಷಣ ನಾನು ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ, ಬಿಡುಗಡೆ ಆಗಿದೆ, ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು. ಸೊ ತುಂಬ ಜನ ಕಾಯ್ತಾ ಇರ್ತಾರೆ 25, 26ನೇ ಕಂತಿನ ಹಣದ ಬಗ್ಗೆ ಏನಾದರೂ ಅಪ್ಡೇಟ್ ಕೊಡ್ತಾರಾ ಅಂತ ಹೇಳ್ಬಿಟ್ಟು. ಸೊ ನಿನ್ನೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಇವತ್ತು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ. 25 ಯಾರಿಗೆಲ್ಲ ಬಂದಿಲ್ಲ, ಖಂಡಿತವಾಗ್ಲೂ ಬರುತ್ತೆ, ವೆಯ್ಟ್ ಮಾಡಿ. 26 ಕೂಡ ಅತಿ ಶೀಘ್ರದಲ್ಲಿ ಕ್ಷಣಗಣನೆ, ಇವತ್ತು ನಾಳೆ ನಾಳಿದ್ರಲ್ಲಿ ಯಾವಾಗ ಬೇಕಿದ್ರೂ ಕೂಡ ಆಗ್ಬೋದು. ಸೊ ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.